ನಾನು ಹೇಳಿದ್ರೆ ಬೈತಾರೆ ಕಣೆ, ನೀನೇ ಹೇಳೆ ಪ್ಲೀಸ್ ಕಣೆ. ನಾ ಹೇಳಲ್ಲಪ್ಪ. ಅಕ್ಕ ಮೀನನ ಹತ್ರ ಹೇಳ್ಸ ಕೇಳೆ, ಮೀನನ್ ಮಾತಮ್ಮ ಕೇಳ್ತಾರೆ. ತಡಿ ನೋಡೋಣ. ಮೀನಾ, ಅಮ್ಮನ ಹತ್ರ ಹೋಗಿ ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳು ಪ್ಲೀಸ್. ಅಜ್ಜಿ ಊರ? ಯಾವ ಊರು? ಯಾವ ಅಜ್ಜಿ? ಅಜ್ಜಿ ಊರು ನಿನಗೆ ಗೊತ್ತಿಲ್ಲ ಮೀನಾ, ಅಲ್ಲಿ ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ಗೊತ್ತಾ. ಅದು ಯಾರಂತ ಹೇಳಿದ್ರೆ ಚುಮ್ಮಿ ಇದ್ದಾಳಲ್ಲ ಅವ್ರದ್ದು ಅಜ್ಜಿ, ಅವ್ರ ಅಮ್ಮನ ಅಮ್ಮ. ಓ ಹೌದಾ? ಹೌದು ಮೀನಾ, ಅಲ್ಲಿ ತುಂಬಾ ಜಾಲಿಯಾಗಿರುತ್ತೆ ಗೊತ್ತಾ. ಅಜ್ಜಿ ಊರಲ್ಲಿ ಎಷ್ಟು ಚೆನ್ನಾಗಿ ಹಣ್ಣು ತರಕಾರಿ ಎಲ್ಲ ಬೆಳೆದಿರುತ್ತೆ, ಎಲ್ಲರೂ ನಾವೇ ತೆಗಿಬಹುದು, ಅಷ್ಟು ಚೆನ್ನಾಗಿರುತ್ತೆ. ಹೌದಚ್ಚು? ಹಂಗಂದ್ರೆ ತುಂಬಾ ಜಾಲಿಯಾಗಿರುತ್ತಲ್ಲ ಅಲ್ಲಿ. ಇನ್ನ ಚುಮ್ಮಿ ಅಕ್ಕ ಚೋಟು ಅವರೆಲ್ಲ ಇಲ್ಲೇ ಇರುವಾಗ ನಾವೀಗೆಲ್ಲ ಹೋಗೋದು? ಅವ್ರು ಹೋಗ್ಬೇಕಲ್ಲ ಊರಿಗೆ. ಹೌದು, ನೀನ್ ಹೇಳೋದು ಸರಿನೇ ಮೀನಾ. ಅಕ್ಕ ನಮ್ಮ ಮನೆ ನೋಡಿ ಎಷ್ಟು ದಿನ ಆಯ್ತಲ್ಲನೇ? ಹೌದು. ಯಾಕೆ ನೀವು 3 ಜನ ನನ್ನನ್ನ ಬಿಟ್ಟು ಬಂದದ್ದು? ನೀನು ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಾ ಇದ್ದಲ್ಲ, ಅದಕ್ಕೆ ಬಿಟ್ಟು ಬಂದ್ವಿ. ಓ ಗಾಡ್, ಅದು ಏನು ನೀನು ಈ ತರ ಮಾಡ್ತೀಯಾ? ನನ್ನಂತ ಒಂದ್ ಮಾತು ಹೇಳಿದೆ, ನಾನು ಬರ್ತಾ ಇದ್ನಲ್ಲ ನಿಮ್ಮೊಟ್ಟಿಗೆ. ನಿಮ್ ಹಿಂದೆನೆ ಓಡ್ ಬಂದು ನನಗೆ ತುಂಬಾ ಸುಸ್ತಾಗ್ತಾ ಉಂಟು. ಸುಸ್ತಾಗ್ತಾ ಇದ್ರೆ ಬಂದು ನೀರ್ ಕುಡಿ ಬಾ. ಏನು ಮನೆ ಒಳಗಡೆ ಯಾರೇ ಇಲ್ಲ? ಚೋಟು, ಚುಮ್ಮಿ ಅಕ್ಕ. ಏ ಚೋಟು, ಏನ್ ಮಾಡ್ತಾ ಇದ್ಯಾ? ಹಾಲಿಡೇಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ಯಲ್ಲ? ಹೌದಚ್ಚು? ಚೋಟು, ಹೌದು. ಚುಮ್ಮಿ ಅಕ್ಕ ಎಲ್ಲಿ? ಯಾರು? ನಮ್ಮ ಅಕ್ಕನ? ಅವಳು ಬೆಳಿಗ್ಗೆ ಅಮ್ಮ ಟಿಫನ್ಗೆ ಪೂರಿ ಮಾಡಿದ್ರಾ, ಪೂರಿ ಎಲ್ಲ ತಿನ್ಬಿಟ್ಟು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಹೌದಾ? ಹೌದು. ಏನ್ ವಿಷಯ? ಎಲ್ರು ಒಟ್ಟಿಗೆ ಬಂದಿದ್ದೀರಾ ಆಟಾಡಕ್ಕ? ಹೌದು. ಮತ್ತೆ ಏನ್ ಗೊತ್ತಾ, ನೀವು ನಿಮ್ಮ ಅಜ್ಜಿ ಊರಿಗೆ ಹೋಗಲ್ವಾ? ಇಲ್ಲ, ಈ ವರ್ಷ ಅಜ್ಜಿ ಊರಿಗೆ ನಾವು ಹೋಗಲ್ಲ. ಏನು? ಅಜ್ಜಿ ಊರಿಗೆ ಹೋಗಲ್ವಾ? ಹೌದಚ್ಚು, ಅಜ್ಜಿ ಊರಿಗೆ ನಾವು ಹೋಗಲ್ಲ. ಅಲ್ಲಿ ಯಾರು ಹೋಗ್ತಾರೆ? ತುಂಬಾ ಬೋರ್ ಆಗತ್ತೆ ಗೊತ್ತಾ, ಅದಕ್ಕೆ ನಾವು ಯಾರು ಹೋಗಲ್ಲ. ಇಲ್ಲೇ ಈ ವರ್ಷ ಎಂಜಾಯ್ ಮಾಡೋಣ ಅಂತ. ಲೋ ಚೋಟು. ಏನಚ್ಚು? ಏನಾಯ್ತು? ಲೋ ಚೋಟು ಚೋಟು ಚೋಟು, ಆ ತರ ಎಲ್ಲ ಹೇಳ್ಬೇಡ ಕಣೋ. ಊರಿಗೆ ಹೋಗಿ ಅಜ್ಜಿನೆಲ್ಲ ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡ್ಬಿಟ್ಟು ಬಾರೋ. ಈ ತರ ಎಲ್ಲ ಯಾಕೆ ಹೇಳ್ತಾ ಇದ್ಯಾ? ಇಲ್ಲಿ ಬೋರ್ ಆಗತ್ತೆ. ಅಜ್ಜಿ ಊರೇ ತುಂಬಾ ಚೆನ್ನಾಗಿರೋದು ಗೊತ್ತಾ. ಹೌದು, ನಾನ್ ನಮ್ಮ ಅಜ್ಜಿ ಊರಿಗೆ ಹೋಗಕ್ಕೆ ನೀನೇ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಚ್ಚು? ಅದು ಹಂಗಲ್ಲ ಚೋಟು, ಪಾಪ ಅಜ್ಜಿ ರಜೆ ಬರತ್ತೆ, ಮಕ್ಕಳೆಲ್ಲ ಬರ್ತಾರಂತ ಕಾಯ್ತಾ ಇರ್ತಾರಲ್ಲ, ಅದಕ್ಕೆ ಅವರಿಗೆ ಆಸೆ ನಿರಾಸೆ ಆಗ್ಬಾರ್ದಲ್ಲ. ಅದಕ್ಕೆ ಅಜ್ಜಿನ ಹೋಗಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ದಿನ ಅಲ್ಲೇ ಇದ್ದು ಆಟ ಆಡ್ಕೊಂಡು ನಿಧಾನವಾಗಿ ಬಂದ್ರೇನು ಆಯ್ತಪ್ಪ. ಆ ತರ ಎಲ್ಲ ಏನಿಲ್ಲ ಅಲ್ಲ. ಅಜ್ಜಿ ಹತ್ರ ನಾವು ಹೇಳಿದೀವಿ ಈ ಸಲ ರಜೆಗೆ ನಾವು ಊರಿಗೆ ಬರಲ್ಲ ಅಂತ. ಈಗ ಅವ್ರಿಗೆ ಆಸೆ ನಿರಾಸೆ ಆಗತ್ತೆ. ಏನು ಬರಲ್ಲ ಅಂತ ಹೇಳ್ಬಿಟ್ಟ? ಹೌದು. ಯಾರನ್ ಕೇಳಿ ನೀನು ಊರಿಗೆ ಬರಲ್ಲ ಅಂತ ಅಜ್ಜಿ ಹತ್ರ ಹೇಳ್ದೆ? ಯಾರನ್ ಕೇಳ್ಬೇಕು? ಅದು ನಮ್ಮ ಅಜ್ಜಿ ಹತ್ರ ನಾವು ಬರಲ್ಲ ಅಂತ ಹೇಳ್ಬಿಟ್ಟೆ. ಯಾರನ್ ಕೇಳಿ ನಾನು ಹೇಳ್ಬೇಕು? ಚೋಟು ಚಿನ್ನ, ನನ್ ಮಾತ್ ಕೇಳಪ್ಪ. ನೀನು ಅಜ್ಜಿಗೆ ಫೋನ್ ಮಾಡಿ ಊರಿಗೆ ಬರ್ತೀನಿ ಅಂತ ಹೇಳ್ಬಿಡು. ಆಮೇಲೆ ಅಮ್ಮನ ಹತ್ರ ಹೋಗಿ ನಾವೆಲ್ಲ ಊರಿಗೆ ಹೋಗೋಣ ಅಂತ ಹೇಳ್ಬಿಡು. ಇಲ್ಲಾಂದ್ರೆ ಆಳು ಬಂದ್ಬಿಡತ್ತೆ. ನನ್ಗೆ ಆಳು ಬಂದ್ಬಿಡತ್ತೆ ಚೋಟು. ಪ್ಲೀಸ್ ಚೋಟು, ಅಜ್ಜಿ ಊರಿಗೆ ಹೋಗ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ನೀನೇ ಅಮ್ಮನ ಹತ್ರ ಹೋಗಿ ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಪ್ಲೀಸ್. ಸರಿ, ಏನೋ ನೀನು ಇಷ್ಟೊಂದು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡೋದ್ರಿಂದ ನಾನು ಹೋಗಿ ಅಮ್ಮನ ಹತ್ರ ಹೇಳ್ತೀನಿ. ಇವನ್ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ತೀನಂತೆ. ಬಾ ನೀನು ಮಾಡ್ತೀನಿ. ಅಕ್ಕ ನೋಡಿ, ಆ ಚೋಟು ಅವ್ನ್ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನ್ ಹಂಗೆ ನಿಂತ್ಕೊಂಡಿದ್ಯಾ? ನೀನು ಒಂದ್ 2 ಮಾತು ಮಾತಾಡಕ್ಕಾಗಲ್ವಾ ಅವನ ಹತ್ರ? ನಾನೇ ಅವನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಬೇಕಾ? ನೀನ್ ಮಾತಾಡ್ತಾ ಇದ್ದಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಸರಿ ಬಾ ಹೋಗೋಣ, ದೊಡ್ಡಮ್ಮನ ಹತ್ರ ಏನ್ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ. ಸ್ವೀಟಿ ನನ್ನ ಹತ್ರ ಮಾತಾಡಲ್ಲ, ಏನ್ ಮಾಡೋದು? ಸರಿ, ಹೆಂಗಾದ್ರೂ ಮಾಡಿ ನಾವೇ ಮಾತಾಡ್ಸೋಣ. ಸ್ವೀಟಿ ಸ್ವೀಟಿ, ಮನೆ ಒಳಗಿದಾಳ ಇಲ್ವಾ ಗೊತ್ತಿಲ್ಲ. ಸ್ವೀಟಿ. ಹೇಳಿ, ಏನ್ ವಿಷಯ? ಸ್ವೀಟಿ, ಏನಮ್ಮ ನನ್ ಮುಖನೇ ನೋಡ್ದೆ ಮಾತಾಡ್ತಾ ಇದೀಯಾ? ಸರಿ ಇರ್ಲಿ ಬಿಡು, ನಾನು ನಿನ್ಗೆ ಮಾಡ್ಬಾರ್ದಲ್ಲ ಮಾಡ್ಬಿಟ್ಟೆ. ಇರತ್ತಲ್ಲ ಕೋಪ. ಅದೆಲ್ಲ ಬಿಡಿ, ಯಾಕೆ ಬಂದಿದ್ದೀರಾ? ಬನ್ನಿ ಮನೆ ಒಳಗಡೆ. ಇಲ್ಲ ಕಣಮ್ಮ, ನಾನು ಹಿಂಗೆ ಹೋಗ್ತೀನಿ. ತಗೋ, ಸ್ವಲ್ಪ ಮಟನ್ ತಂದಿದ್ದೀನಿ, ಮಕ್ಳಿಗೆಲ್ಲ ಮಾಡ್ಕೊಡು. ಏನು ಇಷ್ಟ ದಿನ ಇಲ್ದೆ ಮಟನ್ ಎಲ್ಲ ತಂದಿದ್ದೀರಾ? ಅದು ನಮ್ ಪ್ರೀತಿ ಇದ್ದಾಳಲ್ಲ, ಅವಳು ಮಟನ್ ಬೇಕಮ್ಮ ತಿನ್ಬೇಕಂತ ಅನಿಸ್ತಾ ಇದೆ ಅಂತ ಹೇಳಿದ್ಲ. ಅದಕ್ಕೆ ತಗೊಂಬರುವಾಗ ನಿಮ್ಗೂ ಒಂದ್ ಸ್ವಲ್ಪ ತಂದು ಕೊಡೋಣ ಅಂತ ಅನಿಸ್ತು, ಅದಕ್ಕೆ ತಗೊಂಬಂದೆ ಕಣಮ್ಮ.
ಎಲ್ರಿಗೂ ಮಾಡ್ಕೊಡು. ಸರಿ ನಾನು ಬರ್ತೀನಿ. ಬನ್ನಿ ಅತ್ತೆ, ಮನೆ ಒಳಗಡೆ ಬನ್ನಿ, ಅಡಿಗೆ ಮಾಡ್ಕೊಡ್ತೀನಿ, ಊಟ ಮಾಡ್ಬಿಟ್ಟು ಹೋಗ್ತಿರಂತೆ. ಇಲ್ಲ ಸ್ವೀಟಿ, ನೀನ್ ಇಷ್ಟು ಕೇಳಿದ್ದೆ ಸಂತೋಷ. ಸರಿ ನಾನಿನ್ನ ಬರ್ತೀನಿ. ಏನ್ ಮನ್ಸು? ಇಷ್ಟ ದಿನ ಇಲ್ದೆ ಮಟನ್ ಎಲ್ಲ ತಂದ್ಕೊಟ್ಟಿದ್ದಾರೆ. ಸರಿ ಇರ್ಲಿ, ಮಕ್ಳಿಗೆಲ್ಲ ಮಾಡ್ಕೊಡೋಣ, ಎಲ್ರೂ ಊಟ ಮಾಡ್ಲಿ, ಹೆಂಗೂ ರಜೆ ಅಲ್ಲ. ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ರ ಅಂತ. ಊಟ ಮಾಡಕ್ಕೆ ಕರಿಬೇಕು, ಅಲ್ಲೇ ಎಲ್ಲಾದ್ರೂ ಊಟ ಮಾಡ್ಬಿಟ್ರೆ ಕಷ್ಟ. ಅವಳು ಏನ್ ಕೇಳಿದ್ರೇನು ನೀ ಬೇಡ ಅಂತ ಹೇಳ್ಬೇಕಮ್ಮ. ಮಕ್ಳ ಎಲ್ರು ಬಂದಿದ್ದೀರಲ್ರಪ್ಪ, ಎಷ್ಟ್ ದಿನ ಆಯ್ತು ನಮ್ಮ ಮನೆಗೆ ಬಂದು. ದೊಡ್ಡಮ್ಮನ ಮನೆಗೆ ಇವತ್ತೇ ಬರ್ಬೇಕಂತ ಅನ್ಸಿದೆ ನಿಮ್ಗೆಲ್ಲ. ಬನ್ನಿ ಬನ್ನಿ. ಹೌದು ದೊಡ್ಡಮ್ಮ. ಮಕ್ಳ ಏನಾದ್ರೂ ಮಾಡ್ಕೊಡ್ಲೇನ್ರ? ಏನ್ ತಿಂತೀರಾ ಹೇಳಿ? ಏನು ಬೇಡ ದೊಡ್ಡಮ್ಮ. ಹೌದು, ಏನು ಬೇಡ ದೊಡ್ಡಮ್ಮ. ಏನ್ರ ಎಲ್ಲ ಇಷ್ಟ ಜನನು ಸೇರ್ಕೊಂಡ್ ಬಂದಿದ್ದೀರಾ? ಏನ್ ವಿಷಯ? ಇವನ್ ಬಂದ್ ಏನೋ ಹೇಳ್ತಾ ಇದ್ದ, ಹೌದಾ? ಏನ್ ಹೇಳ್ದ ದೊಡ್ಡಮ್ಮ? ಅಮ್ಮ ಏನು ಹೇಳ್ಬೇಡ ಅಮ್ಮ, ಅಜ್ಜಿ ಊರಿಗೆ ಹೋಗೋದ್ ಬೇಡ ಅಂತ ಹೇಳಮ್ಮ. ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿದ್ರ ನೀವು? ಹೌದು ದೊಡ್ಡಮ್ಮ, ಅಜ್ಜಿ ಊರಿಗೆ ಹೋಗ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಹೋದ ವರ್ಷ. ಈ ವರ್ಷನೂ ಸಮ್ಮರ್ ಹಾಲಿಡೇಸ್ಗೆ ಅಲ್ಲಿ ಹೋಗೋಣ ಅಂತ ಆಸೆ ಆಗ್ತಾ ಇದೆ ದೊಡ್ಡಮ್ಮ. ನೀವೆಲ್ಲ ಇಷ್ಟ ಜನ ಕೇಳೋದ್ರಿಂದ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀನಾ? ಕರ್ಕೊಂಡು ಹೋಗ್ತೀನಿ ಕಣಪ್ಪ. ಅಮ್ಮ ಬೇಡ, ಅಜ್ಜಿ ಊರಿಗೆ ಹೋಗೋದ್ ಬೇಡ, ನನಗೆ ಇಷ್ಟ ಇಲ್ಲ. ಚೋಟು ಸುಮ್ಕಿರು. ನೀವಾದ್ರೂ ಅಜ್ಜಿ ಊರಿಗೆ ಹೋಗೋಣ ಅಂತ ಒಂದಿನಾದ್ರೂ ಹೇಳಿದ್ದೀರಾ? ಮಕ್ಳು ಹೋದ ವರ್ಷ ಹೋದಾಗಿಂದ ಯಾವಾಗ ಅಜ್ಜಿ ಊರಿಗೆ ಹೋಗೋಣ ಅಂತ ಕೇಳ್ತಾನೆ ಇದಾರೆ ಪಾಪ. ಅವರು ಮಕ್ಳು ಅಂತ ಹೇಳ್ಬೇಕು. ನಿಮ್ಗೆ ಅಜ್ಜಿ ಇದ್ದು ಅಜ್ಜಿನ ನೋಡ್ಬೇಕಂತ ಒಂಚೂರು ಪ್ರೀತಿನೇ ಇಲ್ಲ ನೋಡು. ಈ ಮಕ್ಳಿಗೆ ಅಜ್ಜಿ ನೋಡ್ಬೇಕು, ಅಜ್ಜಿ ಊರಿಗೆ ಹೋಗ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಬಂದು ಕೇಳ್ತಾ ಇದಾರೆ. ನೀನ್ ಆಗ್ಲಿಂದ ಬಂದು ಅಜ್ಜಿ ಊರಿಗೆ ಹೋಗೋದ್ ಬೇಡ ಬೇಡ ಅಂತ ಹೇಳ್ತಾ ಇದೆಯಲ್ಲ ಕಣಪ್ಪ. ಅಜ್ಜಿ ಇದ್ದವ್ರಿಗೆಲ್ಲ ಹಿಂಗೆ ಗೊತ್ತಾ? ಅಜ್ಜಿ ಇಲ್ದವ್ರಿಗೆ ಗೊತ್ತು ಅದ್ರ ಪ್ರೀತಿ ಏನು ಅಂತ ಅಂದ್ಬಿಟ್ಟು. ನಿಮ್ಗೆಲ್ಲ ಎಲ್ಲಿ ಗೊತ್ತಿರತ್ತೆ? ದೊಡ್ಡಮ್ಮ, ಅವನು ಸಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಮಾಡ್ಕೊಂಡೋದ್ರೆ ಮಾಡ್ಕೊಂಡು ಹೋಗ್ಲಿ ಬಿಡು ಅಚ್ಚು. ಅವ್ನು ಯಾವಾಗ್ಲೂ ಹಂಗಿನಿ ಸಡನ್ ಆಗಿ ಸೀಟ್ ಮಾಡ್ಕೊಳ್ತಾನೆ. ಈಗೀಗ ಯಾಕೋ ದೊಡ್ಡವನಾಗ್ತಾ ಜಾಸ್ತಿ ಸೀಟ್ ಮಾಡ್ಕೊಳ್ತಾನೆ. ನಾನು ನೋಡೋ ತನಕ ನೋಡ್ತೀನಿ ನೋಡಿ, ಸರಿ ಬಾರಿಸಿದ್ರೇನೆ ಸರಿ ಆಗೋದು ಅವನಿಗೆ. ದೊಡ್ಡಮ್ಮ, ಹಂಗಂದ್ರೆ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ತೀರಾ? ಹೋಗೋಣ ಬಿಡು ಅಚ್ಚು, ತಡಿ ಒಂದ್ 4 ದಿನ ಬಿಟ್ಟು ಹೋಗೋಣ. ಯಾಕಂದ್ರೆ ನಿಮ್ಮ ದೊಡ್ಡಪ್ಪ ಇದಾರಲ್ಲ, ಅವರಿಗೆ ರಜೆ ಬೇಕಲ್ಲ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಎಲ್ರು ಇಷ್ಟ ಜನ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹತ್ಕೊಂಡು ಅಷ್ಟು ದೂರ ಹೋಗಕ್ ಆಗಲ್ಲ. ಕಾರಲ್ಲಿ ಕರ್ಕೊಂಡು ಹೋಗಿ ದೊಡ್ಡಪ್ಪನ ಬಿಡೋ ಕೇಳ್ತೀನಿ, ಆಯ್ತಾ? ಒಂದ್ 4 ದಿನ ತಡೀರಿ, ಹೋಗ್ಬಿಡೋಣ ಊರಿಗೆ. ಹೆಂಗು ನಿಮ್ಗೆ ನಾಳೆಲಿ ರಿಸಲ್ಟ್ ಹೇಳ್ತಾರೆ, ಅದನ್ನ ಕೇಳ್ಕೊಂಡು ನಾಳೆ ಇಲ್ಲ ನಾಳಿದ್ದಂಗೆ ಹೋದ್ರೆ ಆಯ್ತು. ಯಾಕೆ ಕಳ್ತೀರಾ ಮೇಡಮ್? ಅಲ್ಬೇಡಿ, ಅವಳಿಗೆ ಸ್ವಲ್ಪ ಟ್ಯೂಷನ್ ಎಲ್ಲ ಕಳಿಸಿ. ನೋಡಿ ಈ ಸಲ ಎಷ್ಟು ಮಾಡ್ತಾ ಇದ್ದೀರಾಳಂತ. ಎಲ್ಲದರಲ್ಲೂ 0, ಯಾವ್ದ್ರಲ್ಲೂ 1 ಮಾರ್ಕೂ ಇಲ್ಲ. ಆಯ್ತು ಮೇಡಮ್, ನನ್ ಮಗಳು ಹಿಂಗ್ ಮಾಡ್ತಾ ಇದ್ದಾಳಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಅಳ್ಬೇಡಿ ಮೇಡಮ್, ಅವಳನ್ನ ಟ್ಯೂಷನ್ ಹಾಕಿ, ಸರಿ ಆಗುತ್ತೆ, ಸ್ವಲ್ಪ ಇಂಪ್ರೂವ್ ಆಗ್ತಾಳೆ. ಈ ಸಲ ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಕ್ಲಾಸಲ್ಲಿ ಚೆನ್ನಾಗೇ ಇದ್ಲು, ಆದ್ರೆ ಎಕ್ಸಾಮ್ ಟೈಮಲ್ಲಿ ಈ ತರ ಮಾಡಿದಾಳೆ. ಈಗ ಈ ತರ ಮಾಡಿದ್ಲು, ಏನೋ 3rd ಸ್ಟ್ಯಾಂಡರ್ಡ್ ಮೂವ್ ಮಾಡ್ಬೋದು ಅಂತ ಹೇಳಿ. ಇನ್ನು ಮುಂದೋದ್ರೆ ಏನ್ ಮಾಡಕ್ಕಾಗತ್ತೆ? 7th ಸ್ಟ್ಯಾಂಡರ್ಡ್ ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇರುತ್ತೆ, ಗೊತ್ತಾ ನಿಮ್ಗೆ? ಹೌದು ಮೇಡಮ್, ಆಯ್ತು, ನಾನು ಅವಳನ್ನ ಟ್ಯೂಷನ್ಗೆ ಹಾಕ್ತೀನಿ. ಸರಿ ಆಯ್ತು ಮೇಡಮ್. ಚುಪ್ಪಿ, ಈ ಸಲ ಮೀನಾನೇ ಟಾಪರ್ ಅಲ್ಲ, ನಿನಗೆ ಹೊಟ್ಟೆ ಉರಿ ಆಗ್ಲಿಲ್ವಾ? ಛೇ, ಆತರ ಎಲ್ಲ ಏನಿಲ್ಲ ಅಚ್ಚು, ನೀನ್ ಯಾಕೆ ಆತರ ಅನ್ಕೊಳ್ತೀಯಾ? ನಾನು ತುಂಬಾ ಕಷ್ಟಪಟ್ಟು ಓದಿನಿ, ಈ ತರ ಬರ್ದು ಮಾರ್ಕ್ಸ್ ತೆಗೆದಿದ್ದೀನಿ. ಅದೇ ತರ ಅವಳು ಕಷ್ಟಪಟ್ಟು ಓದಿ ಬರ್ದಿರ್ತಾಳೆ. ನಾನು ಯಾಕೆ ಹೊಟ್ಟೆ ಉರಿ ಪಡೋದು? ನನಗಿಂತ ಒಂದ್ 2 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾಳೆ, ಇರ್ಲಿ ಬಿಡು. ನಿನಗೆ ಎಷ್ಟು ಒಳ್ಳೆ ಗುಣ ಅಲ್ಲ ಚುಪ್ಪಿ. ಸರಿ, ನೀನ್ ಯಾವ ತರ ಮಾರ್ಕ್ಸ್ ತೆಗೆದಿದ್ಯಾ? ನಾನು 2nd ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಚುಪ್ಪಿ. ಅಚ್ಚು, ನಾನ್ ಬರೀ ಜಸ್ಟ್ ಪಾಸ್. ಹೌದಾ ಲಿಲಿ, ನನ್ಗೆಲ್ಲ ಮೀನಾನೇ ಹೆಲ್ಪ್ ಮಾಡಿದ್ದು, ಅವಳೇ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾನು 2nd ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಇಲ್ಲಾಂದ್ರೆ ನಾನು ಜಸ್ಟ್ ಪಾಸೇ ಆಗ್ತಾ ಇದ್ದೆ. ಹೌದಾ? ಹಂಗಂದ್ರೆ ನೆಕ್ಸ್ಟ್ ಇಯರ್ ನನಗೂ ಹೇಳ್ಕೊಡು ಮೀನಾ. ಆಯ್ತು ಲಿಲಿ. ಅರೆ, ನೀವು ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಿಮ್ದು ರಿಸಲ್ಟ್ ಎಲ್ಲ ಸಿಕ್ತಾ? ಓ, ಎಲ್ಲ ರಿಸಲ್ಟ್ ಸಿಕ್ಕಾಯ್ತು. ನಾನು 2nd ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ, ಲಿಲಿ ಜಸ್ಟ್ ಪಾಸ್. ಚುಪ್ಪಿನೂ ಅಷ್ಟೇ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಅದಕ್ಕಿಂತ ಮೀನಾನೇ ಟಾಪರು. ಹೌದು ಅಚ್ಚು, ನಂದುಕೆ ಆಯ್ತಲ್ಲ, ನಂದುಕೆ ಸ್ವಲ್ಪ ಜಸ್ಟ್ಗೆ ಪಾಸ್ ಐತೆ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಏನ್ ವಿಷಯ? ಅರೆ ಅಚ್ಚು, ನಿಂದುಕೆ ಇದು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅಲ್ಲಿ ನೋಡು, ಜೂಲಿ ಐತೆ ಅಲ್ಲ, ಫೇಲು ಆಗಿದ್ದಾಳೆ ಅವಳು. ಅವ್ರದ್ದು ಅಮ್ಮ ಎಲ್ಲ ಬಂದು ಅಳ್ತಾ ಹೋಗ್ತಾ ಇದ್ದಾರೆ ಮನೆಗೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ